ನನ್ನೆಲ್ಲ ಯೂಟ್ಯೂಬ್ ವೀಕ್ಷಕ ಸ್ನೇಹಿತರಿಗೆ ನಿಮ್ಮ ಸುಪ್ರಿಯಾ ಶಿವಮೂರ್ತಿ ಗೌಡ ಮಾಡುವ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ರಾಮಾಯಣದ 90ನೇ ಭಾಗವನ್ನು ನಾನೀಗ ಪ್ರಾರಂಭಿಸ್ತಾ ಇದ್ದೀನಿ. ಸ್ನೇಹಿತರೆ, ಈ ಹಿಂದೆ ನಾವು ತಿಳಿದಿರುವಂತೆ ಲಂಕೆಯ ದಹನದ ನಂತರ ವಾನರರನ್ನು ಭೇಟಿಯಾಗಲು ಸಮುದ್ರವನ್ನು ಆರಿ ಬಂದಂತಹ ಹನುಮಂತನು ಜಾಂಬವಂತ ಅಂಗದನೊಂದಿಗೆ ಮಾತನಾಡಿ ಮರಳಿ ಕಿಷ್ಕಿಂಧೆಗೆ ಹೊರಟಿದ್ದಾರೆ. ಆ ಒಂದು ಮುಂದುವರೆದ ಭಾಗ ನಾನೀಗ ಪ್ರಾರಂಭಿಸ್ತಾ ಇದ್ದೀನಿ. ದಾರಿಯಲ್ಲಿ ಸುಗ್ರೀವನ ಒಡೆತನದಲ್ಲಿದ್ದ ಸ್ವರ್ಗೀಯ ಅರಣ್ಯವಾದ ಮಧುವನಕ್ಕೆ ಅವರು ಬಂದರು. ಜೇನನ್ನು ಕುಡಿಯಲು ಕಾತರರಾದ ಅವರು ಸ್ವಲ್ಪ ಸಮಯ ಅಲ್ಲೇ ಕಳೆಯುವಂತೆ ಅಂಗದನಲ್ಲಿ ವಿನಂತಿಸಿದರು. ಆ ಅರಣ್ಯದಲ್ಲಿದ್ದ ಬೇರುಗಳನ್ನು, ಹಣ್ಣುಗಳನ್ನು ಮತ್ತು ಜೇನನ್ನು ತಮ್ಮ ಮನಸ್ಸಿಗೆ ತೃಪ್ತಿಯಾಗುವವರೆಗೆ ಸೇವಿಸಲಾರಂಭಿಸಿದ ಕೋತಿಗಳು ಕೂಡಲೇ ಉನ್ಮತ್ತರಾದರು. ಅತ್ಯಂತ ಪ್ರಚಂಡ ರೀತಿಯಲ್ಲಿ ನಗುತ್ತಾ, ನರ್ತಿಸುತ್ತಾ, ಆಡುತ್ತಾ, ಆಟವಾಡುತ್ತಿದ್ದ ಅವರು ಆ ಸುಂದರ ವನವನ್ನು ಧ್ವಂಸಗೊಳಿಸಿದರು. ಇದನ್ನು ಕಂಡ ದಧಿಮುಖ ಎಂಬ ವನದ ಮೇಲ್ವಿಚಾರಕನು ಅತ್ಯಂತ ಕುಪಿತನಾದನು. ಅವನು ಕೋತಿಗಳಿಗೆ ಸುಮ್ಮನಿರಲು ಹೇಳಿದಾಗ ಅವರು ಹೊರಟಾದ ಶಬ್ದಗಳಿಂದ ಅವನನ್ನು ಅವಮಾನಿಸಿದರು. ಆಗ ಅವನು ಕೆಲ ಕೋತಿಗಳನ್ನು ತೆಗಳಿದನು, ಕೆಲವರನ್ನು ಸಮಾಧಾನಪಡಿಸಿದನು ಮತ್ತು ಇನ್ನೂ ಕೆಲವರನ್ನು ತನ್ನ ಕೈಯಿಂದ ಹೊಡೆದನು. ದುರಾದೃಷ್ಟವಶಾತ್ ಉನ್ಮತ್ತರಾಗಿದ್ದಂತಹ ಕೋತಿಗಳನ್ನು ಇದು ಇನ್ನೂ ಕುಪಿತಗೊಳಿಸಿತು. ದಧಿಮುಖನ ಮೇಲೆ ಜಿಗಿದ ಅವರು ಅವನನ್ನು ಹೊಡೆಯಲು, ಕಚ್ಚಲು ಮತ್ತು ಪರಚಲು ಆರಂಭಿಸಿದರು. ಹನುಮಂತನು ಕೂಡ ಹೀಗೆ ಹೇಳುತ್ತಾ ಕೋತಿಗಳಿಗೆ ಪ್ರೇರೇಪಿಸಿದನು. ನಿಮಗೆ ಇಷ್ಟ ಬಂದಂತೆ ಆನಂದಿಸಿ, ನಿಮ್ಮನ್ನು ತಡೆಯಲು ಪ್ರಯತ್ನಿಸುವವರನ್ನು ನಾನು ನಿರ್ಬಂಧಿಸುವೆ. ಅಂಗದನು ಈ ಭಾವನೆಯನ್ನು ಸಮರ್ಥಿಸಿದಾಗ ಕೋತಿಗಳು ಕಾವಲುಗಾರರನ್ನು ನಿರ್ಭೀತಿಯಿಂದ ಚೆನ್ನಾಗಿ ಹೊಡೆದು ತಿನ್ನಬಹುದಾದಂತಹ ಎಲ್ಲವನ್ನು ವನದಿಂದ ಲೂಟಿ ಮಾಡಿದರು. ಕೊನೆಗೆ ದಧಿಮುಖನನ್ನು ಮುಕ್ತಗೊಳಿಸಿದ ಅವರು ತಮ್ಮ ಕುಡಿತದ ಕಾರ್ಯಕ್ರಮವನ್ನು ಮುಂದುವರೆಸಿದರು. ಕೆಲ ಕೋತಿಗಳು ಸೋಮಾರಿಗಳಾಗಿ ಮಲಗಿದ್ದಾಗ ಇತರರು ಅವಮಾನಿಸಲು ಹಾಗೂ ಅಬ್ಬರಿಸಲು ಆರಂಭಿಸಿದರು. ಕೋತಿಗಳ ಕ್ರೋಧಾವೇಶದ ಹಾರಾಟಕ್ಕೆ ಪೂರ್ಣ ವಿರಾಮವನ್ನು ಹಾಕಲು ನಿರ್ಧರಿಸಿದ ದಧಿಮುಖನು ಒಂದು ದೊಡ್ಡ ಮರವನ್ನು ಬುಡಸಮೇತವಾಗಿ ಕಿತ್ತಾಗ ವನದ ಇತರ ಕಾವಲುಗಾರರು ದೊಡ್ಡ ಬಂಡೆಗಳನ್ನೆತ್ತಿಕೊಂಡು ಅವನನ್ನು ಹಿಂಬಾಲಿಸಿದರು. ಕಾವಲುಗಾರರು ಅವರನ್ನು ಸಮೀಪಿಸುತ್ತಿರುವುದನ್ನು ಕಂಡ ಹನುಮಂತ ಹಾಗೂ ಇತರೆ ಕೋತಿಗಳು ಅವರನ್ನು ಎದುರಿಸಲು ಸಿದ್ಧರಾದರು. ಅಮಲಿನ ಅಧೀನದಲ್ಲಿದ್ದ ಅಂಗದನು ತನ್ನ ತಾತನ ಸಹೋದರ ಸಂಬಂಧಿಯಾದ ದಧಿಮುಖನನ್ನು ಹಿಡಿದುಕೊಂಡು ಅವನನ್ನು ನೆಲದ ಮೇಲೆ ಒಗೆದು ಅವನನ್ನು ಕರುಣೆಯಿಲ್ಲದೆ ಹೊಡೆಯಲಾರಂಭಿಸಿದನು. ಕೊನೆಗೆ ದಧಿಮುಖನನ್ನು ವಿಮುಕ್ತಗೊಳಿಸಲಾದಾಗ ಕೋತಿಗಳ ತಪ್ಪು ವರ್ತನೆಗಾಗಿ ರಾಜನು ಅವರನ್ನು ಖಂಡಿತವಾಗಿಯೂ ಕೊಲ್ಲುವನೆಂದು ಯೋಚಿಸಿದ ಅವನು ಇತರ ಕಾವಲುಗಾರರನ್ನು ಕರೆದುಕೊಂಡು ಸುಗ್ರೀವನಲ್ಲಿಗೆ ಹೊರಟನು. ಕಿಷ್ಕಿಂಧೆಗೆ ಬಂದ ಅವನು ಸುಗ್ರೀವನ ಪಾದಸ್ಪರ್ಶ ಮಾಡಿದಾಗ ಅವನು ಅತ್ಯಂತ ಕಳವಳಗೊಂಡಿರುವುದನ್ನು ರಾಜನು ಕಂಡನು. ಆಗ ಅಂಗದ ಹಾಗೂ ಅವರ ಅನುಯಾಯಿಗಳ ಅನುಚಿತ ವರ್ತನೆಯ ಬಗ್ಗೆ ದಧಿಮುಖನು ವಿವರಿಸಿದನು. ಇದೇ ವೇಳೆಗೆ ವಿಷಯವೇನೆಂದು ತಿಳಿದುಕೊಳ್ಳಲು ಆಶಿಸಿದ ರಾಮ ಹಾಗೂ ಲಕ್ಷ್ಮಣರು ಅಲ್ಲಿಗೆ ಬಂದರು. ಆಗ ಸುಗ್ರೀವನು ಹೀಗೆ ವಿವರಿಸಿದನು. ಅಂಗದ ಹಾಗೂ ಅವನ ಗುಂಪು ಈಗ ಮಧುವನದಲ್ಲಿದ್ದಾರೆ. ಅವರ ಹೊರಟಾದ ವರ್ತನೆಯ ವಿವರವನ್ನು ಕೇಳಿದರೆ ಅವರು ತಮ್ಮ ನಿಯೋಜಿತ ಕಾರ್ಯದಲ್ಲಿ ಯಶಸ್ವಿಯಾಗಿರುವರೆಂದು ನನಗೆ ತೋರುತ್ತಿದೆ. ಹನುಮಂತನು ಸೀತೆಯನ್ನು ಖಂಡಿತವಾಗಿಯೂ ಹುಡುಕಿರಬೇಕು. ಇಲ್ಲವಾದಲ್ಲಿ ಕೋತಿಗಳು ಇಷ್ಟು ಮನಬಂದಂತೆ ವರ್ತಿಸಲು ಎಂದಿಗೂ ಧೈರ್ಯ ಮಾಡಲಾರರು ಎಂದನು. ಇದನ್ನು ಕೇಳಿದ ರಾಮ ಲಕ್ಷ್ಮಣರು ಉಲ್ಲಾಸಿತರಾದರು. ಹಾಗೆಯೇ ಅತ್ಯಾನಂದಪಟ್ಟ ಸುಗ್ರೀವನು ದಧಿಮುಖನಿಗೆ ಹೀಗೆ ಹೇಳಿದನು. ಪರೋಕ್ಷವಾಗಿ ನಿನ್ನ ದೂರು ನನಗೆ ಒಂದು ಶುಭ ಸೂಚಕವನ್ನು ನೀಡಿದೆ. ಆದ್ದರಿಂದ ನಾವು ಕೋತಿಗಳ ದುರ್ನಡತೆಯನ್ನು ಸಹಿಸಿಕೊಳ್ಳಬೇಕಾಗುವುದು. ಮಧುವನಕ್ಕೆ ದಯವಿಟ್ಟು ಹಿಂದಿರುಗು ಮತ್ತು ನಾನು ಅವರನ್ನು ಕೂಡಲೇ ಕಾಣಲೆಂದು ಬಯಸುತ್ತಿರುವೆನೆಂದು ಅಂಗದನಿಗೆ ಹಾಗೂ ಉಳಿದವರೆಲ್ಲರಿಗೂ ತಿಳಿಸು ಎಂದನು. ಈ ಆಜ್ಞೆಯನ್ನು ಶಿರೋಧಾರ್ಯವೆಂದು ಬಗೆದ ದಧಿಮುಖನು ಗಾಳಿಯಲ್ಲಿ ಹಾರಿದನು. ಅವನು ಮಧುವನಕ್ಕೆ ಮರಳಿದಾಗ ಕೋತಿಗಳು ಗಂಭೀರವಾಗಿರುವುದನ್ನು ಕಂಡು ಅಂಗದನ ಬಳಿಗೆ ಬಂದ ಅವನು ಸಿಹಿಯಾದ ಮಾತುಗಳನ್ನಾಡಿದನು. ನೀನು ಮತ್ತು ನಿನ್ನ ಅನುಯಾಯಿಗಳು ಈ ಉದ್ಯಾನವನವನ್ನು
ಆನಂದಿಸಿರುವುದರಿಂದ ಅಡ್ಡಿ ಮಾಡಿರುವುದಕ್ಕೆ ನನ್ನನ್ನು ದಯವಿಟ್ಟು ಕ್ಷಮಿಸು. ಏ ರಾಜಕುಮಾರನೇ, ನಿನ್ನ ಆಗಮನದ ಬಗ್ಗೆ ತಿಳಿದು ಅತ್ಯಂತ ಸಂತೋಷಪಟ್ಟ ನಿನ್ನ ಚಿಕ್ಕಪ್ಪ ನೀವು ಈ ಕೂಡಲೇ ಕಿಷ್ಕಿಂಧೆಗೆ ಹಿಂದಿರುಗಬೇಕೆಂದು ಆಶಿಸಿರುವರು ಎಂದನು. ತನ್ನ ಅನುಯಾಯಿಗಳತ್ತ ತಿರುಗಿದ ಅಂಗದನು, ನಾವು ಇನ್ನು ತಡಮಾಡದೆ ಕಿಷ್ಕಿಂಧೆಗೆ ಹಿಂದಿರುಗಬೇಕು. ನಾನು ರಾಜಕುಮಾರನಾಗಿದ್ದರೂ ನನ್ನನ್ನು ನಾನು ನಿಮ್ಮಲ್ಲಿ ಯಾರಿಗಿಂತಲೂ ಶ್ರೇಷ್ಠನೆಂದು ಪರಿಗಣಿಸುವುದಿಲ್ಲ. ಬದಲಿಗೆ ನಿಮ್ಮ ಮೇಲೆ ಸಂಪೂರ್ಣವಾಗಿ ಅವಲಂಬಿತನಾಗಿರುವ ನಾನು ನಿಮ್ಮ ಸಲಹೆಯನ್ನು ಪರಿಪಾಲಿಸುವೆನು. ನಿಮ್ಮ ಆಜ್ಞೆಗಾಗಿ ನಾನು ಕಾಯುತ್ತಿರುವೆನು ಎಂದನು. ಅವನ ಮಾತಿನಿಂದ ಸಂಪೂರ್ಣವಾಗಿ ಸಂತೃಪ್ತರಾದಂತಹ ಕೋತಿಗಳು, ಏ ರಾಜಕುಮಾರನೇ, ನಿನ್ನ ನಮ್ರತೆಯು ಒಬ್ಬ ಮಹಾ ವ್ಯಕ್ತಿಗೆ ಅನುಗುಣವಾಗಿದೆ. ನೀನು ಒಳ್ಳೆಯ ಭವಿಷ್ಯವನ್ನು ಪಡೆಯಲು ಸಮರ್ಥನೆಂದು ಇದು ಸೂಚಿಸುತ್ತಿದೆ ಎಂದರು. ಸುಗ್ರೀವ ಹಾಗೂ ರಾಮರು ನಮ್ಮ ಬರುವಿಕೆಯನ್ನು ಕಾಯುತ್ತಿರುವುದರಿಂದ ನಾವು ಒಂದು ಕ್ಷಣವೂ ವ್ಯರ್ಥ ಮಾಡಬಾರದು ಎಂದನು. ತದನಂತರ ಕವಣೆಯಿಂದ ಅಂದರೆ ಕಲ್ಲೆಸೆಯುವ ಯಂತ್ರದಿಂದ ಹೊರಬರುವ ಕಲ್ಗಳ ಹಾಗೆ ಕೋತಿಗಳು ಕಿಷ್ಕಿಂಧೆಯೆಡೆಗೆ ಹಾರಿದರು. ಕೋತಿಗಳು ಸಮೀಪಿಸುತ್ತಿರುವುದನ್ನು ದೂರದಿಂದಲೇ ಕಂಡ ಸುಗ್ರೀವನು ಸಂಕಟದಲ್ಲಿ ಮುಳುಗಿದ್ದ ರಾಮನ ಬಳಿಗೆ ಹೋಗಿ ಹೀಗೆ ಹೇಳಿದನು. ಅಂಗದನು ಮರಳಿ ಬಂದಿರುವನು. ವಿಜಯವನ್ನು ಸಾಧಿಸದೆ ಅವನು ಕಿಷ್ಕಿಂಧೆಗೆ ಹಿಂದಿರುಗುವ ಧೈರ್ಯ ಮಾಡಲಾರ ಎಂಬುದು ನನಗೆ ತಿಳಿದಿದೆ. ಅವನು ಸೀತೆಯನ್ನು ಹುಡುಕದೇ ಇದ್ದು ತನ್ನ ಗುರಿಯನ್ನು ಸಾಧಿಸುವಲ್ಲಿ ವಿಫಲನಾಗಿದ್ದಲ್ಲಿ ನನ್ನ ತಾತನಾದ ಬ್ರಹ್ಮದೇವನು ನನ್ನ ತಂದೆಯಾದ ವೃಕ್ಷರಾಜನಿಗೆ ಕೊಟ್ಟಿದ್ದ ಮಧುವನವನ್ನು ಎಂದಿಗೂ ಹಾಳು ಮಾಡುತ್ತಿರಲಿಲ್ಲ ಎಂದನು. ಅಂಗದನ ಗುಂಪು ರಾಮನ ಸಮಕ್ಷತೆಗೆ ತಡವಿಲ್ಲದೆ ಬಂದಿತು. ಆಗ ಉತ್ತೇಜಿತನಾಗಿದ್ದ ಹನುಮಂತನು, ಸೀತೆ ಸುರಕ್ಷಿತಳಾಗಿದ್ದಾಳೆ. ಅವಳು ರಾವಣನ ಕೋರಿಕೆಯನ್ನು ಒಂದು ದಿನವೂ ಸ್ವೀಕರಿಸದೆ ತನ್ನ ಪತಿವ್ರತೆಯ ಪ್ರತಿಜ್ಞೆಯನ್ನು ಏಕಚಿತ್ತದಿಂದ ಪಾಲಿಸುತ್ತಿದ್ದಾಳೆ ಎಂದು ಘೋಷಿಸಿದನು. ಆಗ ರಾಮನು ಹನುಮಂತನನ್ನು ಪ್ರೀತಿ ಮತ್ತು ಗೌರವಭರಿತ ಕಣ್ಗಳಿಂದ ನೋಡಿದನು. ಸ್ನೇಹಿತರೆ, ರಾಮಾಯಣದ 90ನೇ ಭಾಗವನ್ನು ನಾನೆಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ನಿಮಗೆಲ್ಲರಿಗೂ ಮತ್ತೊಮ್ಮೆ ನನ್ನ ನಮಸ್ಕಾರಗಳನ್ನು ಅರ್ಪಿಸ್ತಾ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗೋಣ ಅಂತ ಹೇಳ್ತಾ ಹೊರಡ್ತೀನಿ. ಜೈ ಶ್ರೀರಾಮ್. ಹಾಗೆ ಇವತ್ತು ಇಡೀ ಜಗತ್ತಿನ ಪ್ರಸಿದ್ಧವಾದಂತಹ ಪೂರಿ ಜಗನ್ನಾಥ ಸ್ವಾಮಿ ರಥೋತ್ಸವದ 3ನೇ ದಿನ. ಮತ್ತೊಮ್ಮೆ ಇವತ್ತು ಸಹಿತ ಪರಮಾತ್ಮನನ್ನು ನೆನೆಯುತ್ತಾ ಪೂರಿ ಜಗನ್ನಾಥ ಸ್ವಾಮಿ, ಬಲರಾಮಚಂದ್ರ ಪ್ರಭು, ಸುಭದ್ರಾದೇವಿಗೆ ನನ್ನ ಮನಪೂರ್ವಕವಾದ ನಮಸ್ಕಾರಗಳು. ಇಡೀ ಜಗತ್ತಿನಲ್ಲಿರುವ ಎಲ್ಲರಿಗೂ ಆ ದೇವರು ಒಳ್ಳೇದು ಮಾಡಲಿ ಅಂತ ಬೇಡ್ತಾ, ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತತ್ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಅಂತ ಹೇಳ್ತಾ ನಮ್ಮೆಲ್ಲರ ಕಷ್ಟವನ್ನು ದೂರ ಮಾಡಲಿ ಆ ಪ್ರಭು ಪೂರಿ ಜಗನ್ನಾಥ ಅಂತ ಬೇಡ್ತಾ, ಹಾಗೆ ನನ್ನದೊಂದು ಆಸೆ, ಪೂರಿಯನ್ನು ನೋಡಬೇಕು ಅಂತೇಳ್ಬಿಟ್ಟು ಆ ದೇವರು ಆದಷ್ಟು ಬೇಗ ಅವರ ದರ್ಶನಕ್ಕೆ ನನ್ನನ್ನು ಹಾಗೂ ನಿಮ್ಮೆಲ್ಲರನ್ನು ಕರೆಸ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ಭಾಗವನ್ನು ಮುಕ್ತಾಯಗೊಳಿಸ್ತಿದ್ದೀನಿ. ಜೈ ಶ್ರೀರಾಮ್.